ಓಂ ಶಾಂತಿ. ಇವತ್ತಿನ ಟಾಪಿಕ್ ಏನಂದರೆ ಸಂಘಟನೆ ಶಕ್ತಿ. ಸಂಘಟನೆಯೊಳಗೆ ಭಾಳ ಐತ್ರಿ. ಮತ್ತು ಸಂಘಟನೆಯಲ್ಲಿ ಇರೋದನ್ನು ನಮ್ಮ ಸೇಫ್ಟಿ ರೀ. ನಾವು ಎಷ್ಟು ಸಂಘಟನೆ ಬಿಟ್ಟು ನಾವು ಒಬ್ಬರೇ ಇರ್ತೀವಿ ಅಟ್ಟು ನಮ್ಮ ಮಾಯಾ ಆಕರ್ಷಣೆ ಮಾಡಿ ನಮ್ಮನ್ನು ಹೋಗಿ ಮೂಲ್ಯಾಗ ಒಗಿತೈತ್ರಿ. ಸಂಘಟನೆ ಭಾಳ ಅವಶ್ಯಕತೆ ಇದೆ ರೀ. ಸಂಘಟನೆ ಏಕತಾ ಏಕತಾ ಇತ್ತಂದ್ರೆ ಸಂಘಟನೆ ಬೆಳಿತೈತ್ರಿ. ಮತ್ತು ಬಾಬಾ ಹೇಳ್ತಾರೋ ನನ್ನ ಪ್ರತ್ಯಕ್ಷತೆ ಆಗೋದು ಸಂಘಟನೆ ಏಕಮತದಿಂದನೇ ಆಕೈತೆ ಬಾಬಾ ಲಾಸ್ಟಿಗೆ ಹೇಳ. ಇವತ್ತು ರೀ ಅದಕ್ಕೆ ನೋಡ್ರಿ, ಮೊದ್ಲಿನವರು ದಾದಿಗಳು ಏನಿದ್ರಲ್ರಿ ಈಗಿನ ಏನು ವ್ಯತ್ಯಾಸ ಆಗೈತೆ ಅಂದ್ರೆ ಅವರಲ್ಲಿ ಭಾಳ ಏಕತೆ ಐತ್ರಿ. ದಾದಿ ಹೇಳೋದು ನಾವೆಲ್ಲರೂ ಮಾಡೋದು ಹಂಗಿತ್ರಿ. ದಾದಿ ದೀದಿಗಳ ಜೋಡಿ ಬ್ರಹ್ಮ ಬಾಬಾ ಹೋದ ನಂತರ ಮೊದಲ ಬ್ರಹ್ಮ ಬಾಬಾ ಶಿವ ಬಾಬಾ ಬರ್ತಿದ್ರು. ಅದಕ್ಕೆ ಏನು ಹೇಳ್ತಿದ್ರು ಎಲ್ಲರೂ ಕೇಳ್ತಿದ್ರು. ಮಮ್ಮನ ಮಾತನ್ನು ಎಲ್ಲರೂ ಕೇಳ್ತಿದ್ರು. ಅಲ್ಲೂ ಕೂಡ ತಿಡ್ ಮಾತಾಡೋರು ಇದ್ರಿ, ಇರಲಿಲ್ಲ ಅಂತಿಲ್ಲ, ಅಲ್ಲೂ ಇದ್ರು, ಆದ್ರೆ ಅಷ್ಟಿರಲಿಲ್ಲ. ಆಮೇಲೆ ದಾದಿ ದೀದಿಗಳ ಜೋಡಿ ಬಂತಂದ್ರೆ ದಾದಿ ಹೇಳೋದು ದೀದಿ ಹ್ಞೂ ಅನ್ನೋದು, ದೀದಿ ಹೇಳೋದು ದಾದಿ ಹ್ಞೂ ಅನ್ನೋದು. ಅವರಿಬ್ರದ್ದು ಜೋಡಿ ಹೇಗಿತ್ತಂದ್ರೆ ಒಂದು ಶರೀರ ಎರಡು ಆತ್ಮ ಅಲ್ರಿ, ಹೌದಿಲ್ಲ ರಕೋರ? ಹಾಂ, ಎರಡು ಶರೀರ ಒಂದು ಆತ್ಮ ಅಂತ ಹಂಗೆ ಅಂತಿದ್ರಂತ್ರಿ. ಅಂದ್ರೆ ಇವ್ರು ಏನು ಹೇಳ್ತಿದ್ರಲ್ರಿ, ಇವ್ರು ಹ್ಞೂ ಅಂತಿದ್ರು. ಇವ್ರು ಹೇಳಾರಪ್ಪ ಯಾಕಂದ್ರೆ ದೀದಿ ದೊಡ್ಡವ್ರಿ ಮತ್ತು ಅನುಭವಿನೂ ಜಾಸ್ತಿ ರೀ. ದಾದಿಗೆ ಬಾಬಾ ಬ್ರಹ್ಮ ಬಾಬಾ ಏನು ಮಾಡಿಬಿಟ್ಟ, ಕೈ ಕೊಟ್ಟ ಕೂಡಲೇ ದಾದಿನೂ ಹೆಡ್ ಆಗಿಬಿಟ್ರಿ. ಅದಕ್ಕೆ ಇವ್ರು ಸಣ್ಣವರು ಇವ್ರದ್ದು ಯಾಕೆ ಮಾತು ಕೇಳಿ ಅಂತೂ ಅನ್ನಲಿಲ್ಲ. ಇವ್ರು ಹೇಳೋದಕ್ಕೂ ಇವ್ರು ಹ್ಞೂ ಅನ್ನೋದಕ್ಕೂ, ಇವ್ರು ಏನು ಹೇಳ್ತಾರೆ ಅವ್ರು ಹ್ಞೂ ಅನ್ನೋದಕ್ಕೂ ಅದು ಇರೋದ್ರಿಂದ ಬ್ರಾಹ್ಮಣ ಪರಿವಾರದಲ್ಲಿ ನಿರ್ವಿಘ್ನ ಐತ್ರಿ. ಎಲ್ಲರ್ಕಿಂತ ಮಹತ್ವದ ಏನಂದ್ರೆ ಸಂಘಟನೆ ರೀ. ಬಾಬಾ ನಾವು ಪ್ರತ್ಯಕ್ಷತೆ ಯಾವಾಗ ಮಾಡ್ತೇವೆ ಗೊತ್ತೇನ್ರಿ ಅನ್ನಾರ. ಇವೆಲ್ಲ ನಮಗೂ ಭಾಳ ಎಲ್ಲ ಬಡದು ಅನುಭವ ಆಗಿ ಇವೆಲ್ಲ ಮಾತು ಬರತ್ತವ್ರಿ. ಯಾವಾಗ ಆಕೈತಂದ್ರೆ ಎಲ್ಲಿವರೆಗೂ ನಾ ಅಂತ ಬಿಡಂಗಿಲ್ಲಲ್ರಿ ಬಾಬಾನ ಪ್ರತ್ಯಕ್ಷತೆ ಆಗೋದಿಲ್ಲ. ನಾ ಮತ್ತು ನಂದು ಇವು ಎರಡೂ ಬಿಡೋ ತನಕ ನಮ್ಮಲ್ಲಿ ಬಾಬಾನ ಮನೆಯೊಳಗೆ ನಿರ್ವಿಘ್ನತೆ ಬರೋದಿಲ್ಲ, ಮತ್ತು ಸಂಘಟನೆ ಬಲ ಹೆಚ್ಚಾಗೋದಿಲ್ಲ, ಮತ್ತು ವಿಘ್ನಗಳು ಭಾಳ ಹೆಚ್ಚಾಗ್ತಾವ್ರಿ. ಈ ಒಂದು ನಾ ಮತ್ತು ನಾವು ಮೊದಲು ಹೆಂಗಿತ್ತಂದ್ರೆ ಬಾಬಾನ ಯಜ್ಞ ಬೆಳೆಸೋದ್ರೊಳಗನ್ನ ಖುಷಿಲೇ ಬೆಳೆಸ್ತಿದ್ರಿ. ಅಲ್ಲಿ ನಾವು ಬರಬೇಕು ನಂದು ಆಗಬೇಕು ಇದಾಗಬೇಕಂತ ಏನಿರ್ತಿಲ್ಲ. ಅಲ್ಲಿ ಒಟ್ಟು ಬಾಬಾನ ಪ್ರತ್ಯಕ್ಷತೆ ಆಗ್ಬೇಕು. ಯಾರು ಮಾಡ್ರೆ ಏನಾತ, ಒಟ್ಟು ಬಾಬಾನ ಪ್ರತ್ಯಕ್ಷತೆ ಆಗತ್ತಿಲ್ಲ, ಅದು ಒಂದೇ ನೋಡ್ತಿದ್ರಿ. ಈಗೇನಾಗತೈತ್ರಿ, ನಂದು ಇದು ನಂದೈತಿ, ಇದು ನಾ ಅನ್ನುವಂಥದ್ದು ಭಾಳ ಹೆಚ್ಚಾಗೋದ್ರಿಂದ ಬ್ರಾಹ್ಮಣ ಪರಿವಾರ ಸಂಘಟನೆಯೊಳಗೆ ವಿಘ್ನಗಳು ಭಾಳ ಹೆಚ್ಚಾಗ್ತಾವೆ. ಮತ್ತು ಬಾಬಾ ಹೇಳ್ತಾರೋ ಬಾಬಾರವರ ಪ್ರತ್ಯಕ್ಷತೆನೂ ಯಾವಾಗ ಆಕೈತಿ, ಸಂಘಟನೆಯಲ್ಲಿ. ಒಬ್ಬ ವ್ಯಕ್ತಿ ನೀವು ಪ್ರತ್ಯಕ್ಷತೆ ಮಾಡಲಿಕ್ಕೆ ನಿಮಿತ್ತ ಆದರೂ ಕೂಡ ಒಬ್ಬರೇ ರೀ. ಒಬ್ಬರ ಜೊತೆ ಇನ್ನೊಂದು ಕೂಡ್ತಂದ್ರೆ ಒಂದ್ರ ಮುಂದೆ ಒಂದು ಕೂಡ್ತಂದ್ರೆ ಏನು ಆಕೈತ್ರಿ, 11 ಆಕೈತ್ರಿ. ಒಂದ್ರ ಮುಂದೆ ಒಂದು ಇಟ್ಟರೆ ಏನು ಆಕೈತ್ರಿ, 11 ಆಕೈತ್ರಿ. ಹಂಗೆ ಒಬ್ಬರು ಮಾಡೋದಕ್ಕಿಂತನೂ ಕೂಡಿ ಮಾಡೋದು ಅದು ಎಲ್ಲರ್ಕಿಂತ ಏನು ಆಕೈತ್ರಿ ಅನ್ನೋರು ಅದ್ರ ಬಲ ಜಾಸ್ತಿ ಇರ್ತೈತಿ. ಮತ್ತು ನೀವೇ ನೋಡ್ರಲ್ಲ ಯಾವ ಕಾರ್ಯದಲ್ಲಿ, ಈಗ ನೀವು ಮನ್ಯಾಗ ನೀವು ಒಬ್ಬರೇ ಮಾಡ್ತಿರ್ತೀರಿ, ಬಾಬಾನ ಮನೆಯಾಗ ಹೆಂಗಾಯ್ತು ಏನೋ ರೀ ಗೊತ್ತಾಗಲಿಲ್ಲ ರೀ. ಹಿಟ್ಟು ಬುಟ್ಟಿ ತುಂಬ ಇದ್ದು ರೀ, ಅವು ಹೆಂಗೆ ಮುಗಿಸಿದ್ದು ಏನೋ ರೀ ಗೊತ್ತೇ ಇಲ್ಲರಿ. ಯಾಕಂದ್ರೆ ಆಟಾಡ್ಕೊತ ಜೈ ಹಿಂದೆ ಮಾಡಿಸ್ಬಿಟ್ಟಿರ್ತೇವ್ರಿ. ನೀವು ಮಾತಾಡೋ ಕೊಟ್ಟಿರ್ತೇವ್ರಿ, ಮತ್ತೇನು ಕೇಳ್ತೀರಿ. ಹಾಗೆ ಮಾಡಿ ನಾವೇನು ಮಾಡ್ತೇವಂದ್ರೆ ಇಲ್ಲಿ ಬಾಬಾನ ಮನೆಯೊಳಗೆ ಖುಷಿಯಿಂದ ಇಷ್ಟೆಲ್ಲ ಮಾಡಿದ್ದು ಕೂಡ ಏನಾಗಿರೋದಿಲ್ಲ ಅನ್ನೋರ ಗೊತ್ತಾಗಿರೋದಿಲ್ಲ. ಅದಕ್ಕೆ ರೀ ಪರಮಾತ್ಮ ಹೇಳ್ತಾರೋ ಸಂಘಟನೆ ಶಕ್ತಿ ಭಾಳ ಇಂಪಾರ್ಟೆಂಟ್. ನಾನು ನಿಮಗೆ ಸ್ವಂತ ಅನುಭವ ಹೇಳ್ತೇನೆ ರೀ. ನಾವು 5 ಜನ ಪರಿವಾರದಲ್ಲಿ ಇದ್ದವರು. ನಾವು ಎಂದಿಗೂ ನಮಗೆ ಹೊರಗಿನ ಜಗತ್ತ ಗೊತ್ತಿಲ್ಲ ರೀ. ನಮ್ಮ ತಾಯಿ, ನಮ್ಮ ತಂದೆ, ನಮ್ಮಕ್ಕ, ನಮ್ಮ ತಮ್ಮ ಇರೋದಷ್ಟೇ ಗೊತ್ತಿರಿ. ನಾವು ಯಾವಾಗ ಎಲ್ಲರೂ ಹಚ್ಕೋಬೇಕನ್ನೋ ಬತ್ತು ಖುಷಿಲೇ ಜಿಗ್ದಾಡ್ತೀವಿ. ಖುಷಿಯಲ್ಲಿ ಮತ್ತು ಎಲ್ಲರೂ ಸ್ವಭಾವ ತಿಳ್ಕೊಬೇಕಲ್ರಿ, ಎಲ್ಲರನ್ನೂ ಸಂತುಷ್ಟ ಮಾಡ್ಬೇಕಲ್ರಿ. ಒಬ್ರು ಸಂತುಷ್ಟ ಮಾಡಕ್ಕೆ ಹೋಗಿರ್ತೇವೆ ಅಂದ್ರೆ ಇನ್ನೊಬ್ರು ಹಂಗಾಗಿರ್ತಾರೆ. ಭಾಳ ಐತಿ ಬಿಡ್ರಿ ಇದು. ಅದಕ್ಕೆ ಬರ್ತಾ ಕಲಿತೀವಿ ರೀ. ಆದರೆ ಸಂಘಟನೆಯೊಳಗೆ ಇರೋದು ಭಾಳ ಇಂಪಾರ್ಟೆಂಟ್ ರೀ. ನಮಗೂ ಒಮ್ಮೆ ಮನಸ್ತೈತಿ, ಅಪ್ಪ ಇದು ಎತ್ತರೋಗು ಬಂದ್ರೆ ಆರಾಮ ಒಬ್ಬರೇ ಇದ್ದಿದ್ರೆ ಬೇರೆ ಚಲೋ ಇರ್ತಿತ್ತಲ್ಲ ಅಂತ ಹಿಂಗೆ ಅನ್ನಿಸ್ತೈತೆ ರೀ. ಕರೋದು ತಪ್ಪು ರೀ. ಸ್ವತಂತ್ರ ಬೇಕಂತೈತಿ. ಈಗ ಮನ್ಯಾಗ ನೋಡ್ರಿ, ನಾವು ಅತ್ತಿಕಾಯಾಗಿರಂಗಿಲ್ಲ, ನಾವು ಸೊಸಿ ಬೇರೆ ಆಗ್ತೀವಿ ಅಂತಾರೆ ನೋಡ್ರಿ, ಹಂಗೆ ರೀ ಇದು.
ಇದು ಹಂಗಾರಿ ಏನ್ರಿ ನಾವು ಬೇರೆ ಆಗೋನು ಆರಾಮ್ ಸ್ವತಂತ್ರ ಇರ್ಬೋದಂತ ಹಿಂಗೆ ಅನಿಸ್ತೈತ್ರಿ. ಒಮ್ಮೆ ಅನಿಸ್ತು ಏನು ಎಟ್ಟು ಯಾವಾಗ ಎಲ್ಲದಕ್ಕೂ ತಿಡ್ಡೆ ಎಲ್ಲದಕ್ಕೂ ಹಿಂಗಲ್ಲ ಹಿಂಗೆ ಮಾಡ್ಬೇಕು, ಹಿಂಗಲ್ಲ ಹಿಂಗೆ ಮಾಡಿ ಎಟ್ಟದ ಮಾಡೋದ ಏನ್ರಿ ಒಂದು ಇಟ್ರು ಎದಕ್ರ ಹೇಳಾಕತ್ರ ಬೈಯಾಕತ್ರ ಎಟ್ಟು 1.5 ತಾಸು ಬೈತಾರೆ. ಏನ್ರಿ ಚಲೋ ಮಾಡ್ದಾಗ ಎಟ್ರಿ ಹಾಂ ಚಲೋ ಮಾಡಿ ಮುಗೀತು ಏನ್ರಿ ಅಡ್ಡ ಏನ್ರಿ ಅದಕ್ಕೆ ಎಟ್ರ ಇದು ಮಾಡಿಸ್ಕೋಬೇಕು ಎಟ್ರ ಸಾಲ್ ಮಾಡ್ಕೋಬೇಕಂತ ಹಿಂಗೆ ಅನಿಸ್ತೈತೆ. ಖರೆ ಇವೆಲ್ಲ ಅನುಭವ ಆಗಿ ಹೇಳತ್ತರಿ. ಆದ್ರೆ ಸಂಘಟನೆ ಭಾಳ ಸೇಫ್ಟಿ ರೀ. ಸಂಘಟನೆ ನಮ್ಗೆ ಸೇಫ್ಟಿ. ಅದಕ್ಕೆ ಬಾಬಾರವರು ಹೇಳ್ತಾರೋ ಮುರಳಿನೂ ಬಾಬಾನ ಮನ್ಯಾಗ ಬಂದು ಕೇಳ್ರಿ. ಬಾಬಾ ಯಾಕೆ ಹೇಳ್ತಾನೆ ಮಧುಬನ್ಕೂ ಹೋಗುತ್ತ ಬರ್ರಿ. ಯಾಕಂದ್ರೆ ನಾವು ಏನದೇವು ಗೊತ್ತಾಕೈತಲ್ಲಿ ಮಧುಬನ್ನೇ ಇಟ್ಟು ಮಂದಿ ಇರ್ತೈತ್ರಿ. ಅದ್ರೊಳಗೆ ನಮ್ಮ ಪುರುಷಾತ್ ಎಲ್ಲಿ ನಡೆದೈತೆ ಗೊತ್ತಾಕೈತಿ. ಒಬ್ಬರೇ ಇರ್ತೀರಂದ್ರೆ ನಮ್ಮ ಮನ್ಯಾಗ ಏನು ಮಾಡಿದ ಜಿಂದಾಬಾದ್ ಅಲ್ರಿ, ಜೈ ಹಿಂದ್ ರೀ. ಬಾವಿ ಕಪ್ಪಿರಿ ಅದು ಮನ್ಯಾಗ ಇರೋದಂದ್ರೆ ಮನ್ಯಾಗ ಮುರಳಿ ಕ್ಲಾಸ್ ಕೇಳೋದಂದ್ರೆ ಬಾವಿ ಕಪ್ಪಿರಿ. ನಾ ಅಡಿಮಟ ಹಾಂ ಮುರಳಿ ಕೇಳಿ ಮುಗ್ದೈತಿ ಎಲ್ಲ ಮುಗ್ದೈತಿ. ಖರೆ ಈ ಬಾಬಾನ ಮನೆ ಬಂದ ಮೇಲೆ ಗೊತ್ತಾಕೈತಲ್ರಿ ಯಾರ್ಯಾರು ಏನೇನು ಪುರುಷಾತ್ ಮಾಡತ್ತಾರ, ಯಾರ್ಯಾರು ಎಲ್ಲೆಲ್ಲ ಅದಾರ, ಯಾರ್ಯಾರು 8 ವರ್ಷದಿಂದ ಅದಾರ, ಯಾರ್ಯಾರು ಏನೇನು ಮಾಡತ್ತಾರ, ಯಾರ್ಯಾರು ಯೋಗ ಹೆಂಗೆ ಮಾಡ್ತಾರೆ, ಅವ್ರು ಹೆಂಗೆ ಬಂದಾರ, ಅವ್ರದ್ದು ಅನುಭವ ಏನು ಎಲ್ಲ ಗೊತ್ತಾಗೋದು ಸಂಘಟನೆಯಲ್ಲಿ. ಸಂಘಟನೆ ಬಿಟ್ರಿ ಮುಗೀತ್ರಿ. ಆದರೆ ಈ ಸಂಘಟನೆಯಾಗೂ ಬಾಬಾನೂ ಹೇಳ್ತಾನೆ ನನ್ನ ಮಕ್ಕಳು ಬಿಟ್ಟರೆ ನಾನು ವಿಶ್ವದ ಪರಿವರ್ತನೆ ಕಾರ್ಯ ಮಾಡೋಕೆ ಬರೋಂಗಿಲ್ಲ. ನನಗೂ ಯಾರು ಬೇಕತ್ತಾರೀ ಬಾಬಾ, ನನಗೂ ನೀವು ಮಕ್ಕಳು ಬೇಕಂತ ಹೇಳ್ತಾರೆ ಬಾಬಾ. ಆದ್ರೆ ಈ ಸಂಘಟನೆ ಹೊಡಿತೇವೆ ಅದಕ್ಕಂದ್ರೆ ಅಹಂಕಾರ ಬಂತಂದ್ರೆ ಈ ನಾ ಅನ್ನೋದು ಬಂತಂದ್ರೆ ಈ ನಾ ಅನ್ನೋದಕ್ಕೂ ಬಾಬಾ ಒಂದು ಶಬ್ದ ಹೇಳಿ ನಾ ಅನ್ನಕ್ಕೆ ಹೋಗ್ಬೇಡ್ರಿ. ನಾವ್ರಿ ಅನ್ನೋದು ಬರ್ರಿ ಇಲ್ಲ ತಾವ್ರಿ ಅನ್ನೋದು ಬರ್ರಿ. ತಮ್ಮಿಂದ ಆಗೈತ್ರಿ ನಿಮ್ಮಿಂದ ನಿಮ್ಮಿಂದ ಆಗೈತವ ನಿಮ್ಮಿಂದ ಆಗೈತಿ ನಿಮ್ಮಿಂದ ಆಗೈತೆ ಅನ್ನೋದು ಬರ್ರಿ. ನಾ ಅಂದ್ರಿ ಈ ಸಂಘಟನೆ ಏನಕ್ಕೈತೆ ಓಡಕ್ ಬಿಡ್ತೈತೆ. ಆದ್ರೆ ನಾವೇನಂತೇವಿ ನಾವು ಆ್ಯಕ್ಚುಲಿ ಏನು ಮಾಡ್ತಿರ್ತೇವೆ ಗೊತ್ತೇನ್ರಿ ನಂದನ್ ನಡಿಲಿ ಅಂತ ಹೋಗ್ತೇವೆ. ಕರೆ ಏನು ಯೋಚನೆ ಮಾಡ್ಬೇಕಂದ್ರೆ ನಂದನ್ ನಡಿಲಿ ಹೋತಂದ್ರೆ ನಾ ಸಂಘಟನೆಯಿಂದ ದೂರ ಆಗ್ತೇವೆ. ಆಮೇಲೆ ನನ್ನನ್ನು ಯಾರೂ ಸೇರೋದಿಲ್ಲ. ನಂದನ್ ನಡಿಲಿ ಅಂತ ಹೊಂಟೆ ಅಂತ ತಿಳ್ಕೋರಿ, ನಮ್ದೇ ನಡಿಬೇಕು ನಮ್ದೇ ಎಲ್ಲ ಆಗ್ಬೇಕಂದ್ರೆ ನಿಮ್ಮನ್ನು ಯಾರೂ ಸೇರಂಗಿಲ್ಲ. ನಿಮ್ಮಿಂದ ಅದಕ್ಕೆ ಬಾಬಾ ಹೇಳ್ತಾರೆ ಬಾಲಕ ಸೋಂಬಾಲ. ಅದಕ್ಕೆ ಬಾಬಾ ಹೇಳ್ತಾರೆ ಬಾಲಕರಿಂದ ಏನಾಗ್ರಿ ಮಾಲಕರಾಗ್ರಿ. ಸಲಹೆ ಕೊಡ್ರಿ ಆಮೇಲೆ ಮಗುವಾಗಿಬಿಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದ್ಸಲ ಇವು 5 ಬೆರಳುಗಳಿಗೆ ಅಹಂಕಾರ ಬರ್ತದ್ರಿ. ನಾ ಹೆಚ್ಚತೆ. ಈ ಕೈ ಬೆರಳು ಏನು ಹೇಳ್ತೈತಿ ನಾ ಎಲ್ಲರ್ಕಿಂತ ಶ್ರೇಷ್ಠ ಅದೇನಿ. ಯಾಕಂದ್ರೆ ಈ ಕೈ ಬೆರಳದಿಂದ ಕೃಷ್ಣ ಪರಮಾತ್ಮ ಭಗವಂತ ಏನು ಮಾಡಿದ ಗೋವರ್ಧನ್ ಪರ್ವತ ಈ ಕೈಲೇನೆ ಎತ್ತಿದ್ದ. ಈ ಕೈಲೇ ಇರಲಿಲ್ಲ ಅಂದ್ರೆ ಏನ್ರಿ ಕೈ ಕಿರಿಲ್ ಬೆರಳು ಇರಲಿಲ್ಲ ಅಂದರೆ ಇದನ್ನು ಎತ್ತಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಅರ್ಥ ಅಂತನ್ರಿ. ಇದು ಅಂತೈತ್ರಿ ಇದು. ಆಮೇಲೆ ಇದು ಹೇಳ್ತೈತಿ ನಾ ಎಲ್ಲರಿಗೂ ವಿಜಯದ ತಿಲಕವನ್ನು ಹಚ್ಚಲಿಕ್ಕೆ ನಿಮಿತ್ತದೇನಾ. ನಾನೇ ಇರಲಿಲ್ಲ ಅಂದ್ರೆ ವಿಜಯದ ತಿಲಕ ಎಲ್ಲಿ ಹಚ್ಚಕ್ಕೆ ಬರ್ತಿತ್ತು ಅಂತೈತೈತ್ರಿ. ಮತ್ತೇನು ಹೇಳ್ತೈತಿ ಇದು ಉಂಗ್ರಾನು ಈ ಕೈ ಬೆರಳ್ನಾಗ ಹಾಕೋತಾರೆ. ಎಂಗೇಜ್ಮೆಂಟ್ ರಿಂಗ್ ಎಲ್ಲಾನು ಈ ಕೈ ಬೆರಳೇ ಹಾಕೋತಾರೆ. ಇದೇ ಇರಲಿಲ್ಲ ಅಂದ್ರೆ ಎಲ್ಲಿ ಎಂಗೇಜ್ಮೆಂಟ ಎಲ್ಲಿ ಏನು ಅಂತಂದ್ರೆ. ಆಮೇಲೆ ಇದು 3ನೇದು ಹೇಳ್ತೈತಿ ನಾನು ನೋಡಾಕನ ಕಾಣ್ತೇನೆ ನೋಡಿ ಹೇಳೋದೇನು ಬೇಕಾಗೇ ಇಲ್ಲ. ನಾ 3ನೇದು ದೊಡ್ಡ ಅದೇನ ಅಂತೈತ್ರಿ ಅದು. ಆಮೇಲೆ ಇದೇನು ಹೇಳ್ತೈತೆ ಅಂದ್ರೆ ಇದು ಯಾರನ್ನ ತೋರಿಸ್ತೈತೆ ಅಂದ್ರೆ ಸರ್ವಶ್ರೇಷ್ಠ ಆಗಿರುವಂಥ ಭಗವಂತ ಮೇಲದಾನಪ್ಪ ಅಂತ ಹೇಳಿ ತೋರಿಸ್ಲಿಕ್ಕೆ ಈ ಕೈ. ಇದ ಕೈ ಇರಲಿಲ್ಲ ಅಂದ್ರೆ ಭಗವಂತ ಮೇಲದಾನು ಭಗವಂತ ಶ್ರೇಷ್ಠ ಅದಾನ ಅಂತ ತೋರಿಸ್ಲಿಕ್ಕೆ ಹೆಂಗೆ ಬರ್ತೈತೆ ಅಂತ ಇದತ್ತೈತ್ರಿ. ಆಮೇಲೆ ಈ ಕೈ ಬರಲಿ ಏನಂತೈತಿ ಗೊತ್ತೇನ್ರಿ ಕರ ಈ ಕೈ ಬರಲಿ ಏನು ಹೇಳ್ತೈತಿ ನೀವು ಸಿಗ್ನೇಚರ್ ಬ್ಯಾಂಕ್ನ್ಯಾಗ ನಿಮ್ದು ಏನರ ಬೇಕಾತಂದ್ರೆ ತಂಬು ಒತ್ತಲಿಕ್ಕೆ ಏನು ಅವಶ್ಯಕತೆ ಏನು ಇದಿರಲಿಲ್ಲ ಅಂದ್ರೆ ನೀವೇನು ರೊಕ್ಕ ತೆಗಿಯೋರದಿರಿ ನೀವೇನು ರೊಕ್ಕ ಹಾಕೋರದಿರಿ ಅಂತ ಅಂತೈತ್ರಿ. ಅಂದರೆ ಎಲ್ಲ ನಾ ಅಂತ ಎರಡು ಎಲ್ಲ ಇದು ಭಾಳ ಜಿಗಿದಾಡ್ತಿರ್ತಾರೆ. ಒಬ್ಬೊಬ್ಬ ಶಾನೆ ವ್ಯಕ್ತಿ ಬಂದು ಏನು ಹೇಳ್ತಾನೆ ಮುಂದೆ ತಟ್ಟೆ ತುಂಬ ಬುಂದೆ ಉಂಡೆ ಇಡ್ತಾನೆ ರೀ. ಬುಂದೆ ಕಾಲು ಇಡ್ತಾನೆ ರೀ. ಮಾಡಿದ ಪಾಕಿಗೆ ಹಾಕಿ ಇಟ್ಟಿರ್ತಾನೆ. ಆಯ್ತು ನೀವು ಶಾನೆ ಅದಿರಿ ಯಾರು ಶಾನೆ ನೋಡೋಣ ಅಂತ ಇದ್ರ ಯಾರು ಭಾರಿ ಅದಾರ ಯಾರು ಶ್ರೇಷ್ಠ ಅದಾರ ಅಂತ ನೋಡೋಣ. ಇದು ಎಲ್ಲರೂ ಇದ್ರ ಇದನ್ನು ಕೂಡಿ ಯಾರು ಉಂಡಿ ಕಟ್ತೀರಿ ಹೇಳ್ರಿ ಅವ್ರು ಶ್ರೇಷ್ಠ ತಿಕ್ಕೋತೇನೆ ಅಂತಂದ್ರಿ. ಆಮೇಲೆ ಇದು ನೋಡಕ್ಕೆ ಹೋಗ್ತೈತಿ ಕಟ್ಟಕ್ಕೆ ಬರೋದಿಲ್ಲ. ಇದು ನೋಡ್ತೈತಿ ಇದು ಕಟ್ಟಕ್ಕೆ ಬರೋದಿಲ್ಲ. ಇದು ನೋಡ್ತೈತಿ ಕಟ್ಟಕ್ಕೆ ಬರಲ್ಲ. ಇದು ನೋಡೋಕೆ ಕಟ್ಟಕ್ಕೆ ಬರಲ್ಲ. ಇದು ಆದರೆ ಉಂಡಿ ಯಾವಾಗ ಆಕೈತ್ರಿ ಹಂಗಾರೆ ಬಾಬಾನ ಯಜ್ಞನೂ ಎಲ್ಲಾರ್ಲೇ ನಡೀತೈತ್ರಿ. ಇದ್ರೊಳಗೆ ಒಬ್ಬ ವ್ಯಕ್ತಿನೂ ಮಿಸ್ ಆತಂದ್ರೆ ಅಕ್ಕೋರು ಅಕ್ಕೋರು ಅದಕ್ಕೆ ಹೇಳ್ತಾರೆ ನಿಮ್ಮ ಚೇರ್ ಕಾಯಕತ್ತೈತಿ ನಿಮ್ಮ ಚೇರ್ ಖಾಲಿ ಐತಿ ಅಕ್ಕೋರಿಗೆ ಎಷ್ಟು ಕಾಳಜಿ ಇರ್ತೈತಿ. ಇದ್ರ ನಾವು ಅಂತಿರ್ತೇವೆ ನಮ್ದು ಏನು ಕಿಮ್ಮತ್ತಿಲ್ಲ ಮೊದ್ಲಿನ ಗತಿ ನಮ್ಮ ಕಿಮ್ಮತ್ ಅದು ಸುಳ್ಳ್ರಿ. ಅದು ಸುಳ್ಳ್ರಿ. ನಿಮ್ಮ ಬೆಲೆನ ಯಾರೂ ತುಂಬಕ್ಕೆ ಬರೋದಿಲ್ಲ.
ನಿಮ್ಮ ಸ್ಥಾನವನ್ನು ಯಾರೂ ತುಂಬ ಎಲ್ಲರೂ ನಾವಾಗೆ ಭಗವಂತನ ಆಯ್ಕೆ ಮಾಡ್ಕೊಂಡು ಏನರೇ ಇಷ್ಟು ಜನ ಅದಾರೆ ಅದನ್ನು ಬಿಟ್ಟು ನಮ್ಮನ್ನ ಆಯ್ಕೆ ಮಾಡ್ಕೊಂಡ್ರೆ ಏನಾದರೂ ವಿಶೇಷತೆ ಇದ್ದೇ ಇರ್ತೈತೆ ರೀ. ಅಂದಾಗನ ಆಯ್ಕೆ ಮಾಡ್ಕೊಂಡಿರ್ತಾರೆ ಖರೆ ಅದನ್ನು ನಾವು ವಿಶೇಷತೆಯನ್ನು ಕಡಿಮೆ ಮಾಡಿಕೊಂಡು ಏನು ಮಾಡ್ತಿರ್ತೀವಿ ರೀ, ಹಿಂದೆ ಹಾಕ್ತಿರ್ತೇವೆ, ದೂರ ಹಾಕಿರ್ತೇವೆ. ಇಲ್ಲಾದ್ರೆ ಇನ್ನೊಂದು ಏನು ಬರ್ತೈತೆ, ಆ ವಿಶೇಷತೆಗೆ ಅಭಿಮಾನ ಬರ್ತೈತೆ. ನನ್ನಿಂದ ಆಗಂಗಿಲ್ಲ, ನನ್ನ ಬಿಟ್ರೆ ಆಗಂಗಿಲ್ಲ, ಆದ ಅಭಿಮಾನ ಬತ್ತಂದ್ರೂ ನಾವು ಈ ಸಂಘಟನೆದಿಂದ ದೂರ ಆಗ್ತೇವೆ. ಒಂದು ಹಿಂಗ್ರೆ ಹೋಗಿರ್ತೇವೆ ರೀ, ಒಂದು ಹಿಂಗ್ರಾಗಿರ್ತೇವೆ ರೀ. ಅದಕ್ಕೆ ಏನಾಗಿರ್ತೇವೆ ರೀ, ಈ ಸಂಘಟನೆದಿಂದ ನಾವು ದೂರ ಆಗ್ತೇವೆ. ಅದಕ್ಕೆ ರೀ ಈ ಸಂಘಟನೆ ಭಾಳ ಇಂಪಾರ್ಟೆಂಟ್. ಅದು ನೋಡ್ರಿ, ನೀವು ಗುರುವಾರ ಬಂದಿರ್ತೀವಿ ಎಷ್ಟು ಚಂದ ಇರ್ತೈತೆ ರೀ. ಅದು ನಾವೇ ಗೂ ಅಂತಿರ್ತೈತೆ ರೀ, ಗೂ ಅಂತಿರ್ತೈತೆ ರೀ. ಹೌದ್ರಿ, ಮನ್ಯಾಗ ಮಕ್ಕಳು ಎಷ್ಟು ಚಂದ ಬದುಬನ್ನ ನೋಡ್ರಲ್ಲ, ಬಾಬಾನ್ ಮಿಲನ್ಗೆ ಎಷ್ಟು ಚಂದ ಇದ್ದಾಗ ಎಲ್ಲರೂ ಹೋಗಾಕತ್ತಾರೆ, ಹೇವ ಸಾಕು. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಟಿಕೆಟ್ ಹೆಂಗೆ ಮಾಡ್ತಾರೆ ಗೊತ್ತೇನ್ರಿ, ಬದಲು ಹೆಚ್ಚು ದೋಸ್ ಮಾಡ್ತಾರೆ, ಬಟ್ಟೆ ಮುಗಿತಿಲ್ಲ ಪಟಕ್ನ ಅಲ್ಲಿಂದ ಖಾಲಿ ಮಾಡ್ತಾರೆ ಎಲ್ಲರೂ. ಎಲ್ಲರೂ ಹೋದ್ಮೇಲೆ ನಿಂದ್ರಕ್ಕಾಗೋದಿಲ್ಲ ಅಲ್ಲಿ. ಅಂದ್ರೆ ಏನು ಬೇಕ್ರಿ ಅಕ್ಕ, ನಮಗೆ ಸಂಘಟನೆ ಬೇಕು. ಆ ಸಂಘಟನೆ ಯಾವಾಗ ಬರ್ತೈತೆ ಅಂದ್ರೆ ನಾವು ಚಂದ ಹೊಂದ್ಕೋ ಕಲಿತ್ರ, ನಂದ ಆಗಲಿ ನಂದ ನಡಿಲಿ ಅಂತ ಬತ್ತಂದ್ರೆ ನಮ್ಮನ್ನು ದೂರ ಸರ್ಸಕ್ಕೆ ಹಿಡಿತಾರ್ರಿ. ನೆನಪಿಟ್ಕೋರಿ, ನಾವ ದೂರ ಸರಿಯಾಗಿ ಹಿಡಿತೇವೆ, ನಾವ ಇದಕ್ಕೆ. ಅದೇ ಬೇಟ ನಿಂದು ಕೇಳೋನು ಎಲ್ಲರೂ ಕೂಡಿ ಒಟ್ಟು ಏನು ಮಾಡೋದು, ಭಗವಂತನ ಪ್ರತ್ಯಕ್ಷ ಮಾಡೋನು. ಯಾರೇನಾಗಲಿ ಎಲ್ಲರೂ ಈಗ ನೋಡ್ರಿ, ಒಂದು ಯಾವುದೋ ಪ್ರೋಗ್ರಾಮ್ ಅಡುಗೆ ಮಾಡೋರು, ಕಾಯಿಪಲ್ಲೆ ಹೆಚ್ಚೋ, ಚಪಾತಿ ಮಾಡೋರು, ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡೋರು, ಸ್ಟೇಜ್ ಡೆಕೋರೇಷನ್ ಮಾಡೋ, ಏನು ಒಬ್ರಲ್ಲೇ ಸಾಧ್ಯತೆ ಏನ್ರಿ? ಮಧುಬನ್ ನೋಡೋಬ್ರು ಮಧುಬನ್ರಿ ಹೆಂಗೆ ಡಿಪಾರ್ಟ್ಮೆಂಟ್ ಅದಾವ್ರಿ ಅನ್ನೋರು ಎಲ್ಲರೂ ಕೂಡಿದಾಗ ಅಂದ್ರೆ ಮುಗಿತೇನ್ರಿ ಸ್ಟೇಜ್ ಮೇಲೆ ಇದ್ದವ್ರದ ಮಾಡ್ಯಾರ್ರಿ ಅಂತ ಅಂದಂಗೆ ಆಕೈತೇನ್ರಿ. ಅಯ್ಯ ಅಡುಗೆ ಮಾಡಿರಲ್ಲ ಅಂದ್ರೆ ಇವ್ರೇನು ಮಾಡೋರು ಅದಾರೆ, ತಿನ್ನೋರು ಅದಾರೆ. ಆಮೇಲೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಚಂದ ಮಾತಾಡ್ರಿ, ಅದನ್ನೇನು ಹೇಳಂಗಿಲ್ಲ, ಭೋಗ ಭಾಳ ಚಂದ ಆಗಿತ್ತ ಹೇಳಿ ಹೋಗ್ತಾರೆ. ಹೌದಾ ಇಲ್ಲ ರೀ? ಈ ಪ್ರಸಾದ್ ಮಾತ್ರ ಅದು ಹೆಂಗೆ ಮಾಡಿದ್ರಿ, ಅದು ಭಾಳ ಟೇಸ್ಟ್ ಆಗಿತ್ತಂತ ಹೇಳಿ ಹೋಗ್ತಾರೆ. ಅಂದ್ರೆ ಆಗಿರ್ಲಿಲ್ಲ ಅಂದ್ರೆ ಹೆಂಗೆ ಮಾಡ್ತಿದ್ರಿ, ಒಬ್ರು ಮೈಕ್ ಅರೇಂಜ್ಮೆಂಟ್ ಮಾಡಿರ್ಲಿಲ್ಲ ನಾ ಮಾತಾಡೋರು ಏನು ಮಾತಾಡ್ತಿದ್ರು ಅಂದ್ರೆ ಪ್ರತಿಯೊಬ್ರದ್ದು ಸೂಜಿ ಕುತ್ಕೊಂಡು ಅವ್ರ ಪ್ರೋಗ್ರಾಮ್ ಚಂದ ಆಗ್ಲಿ ಅಂತ 1 ತಾಸು ಬಾಬಾನ್ ರೂಮ್ನ ಯೋಗ ಮಾಡತ್ತಾರ. ಮತ್ತು ಅದು ಎಷ್ಟು ಅವಶ್ಯಕತೆ ಐತ್ರಿ. ಅಂದ್ರೆ ಈ ಸಂಘಟನೆಯಲ್ಲಿ ಒಂದು ಸೂಜಿ ಕಾಲಷ್ಟು ಏನೇನು ನಾವು ಮಾಡ್ತೀವಲ್ರಿ, ಎಲ್ಲರದ್ದು ಅವಶ್ಯಕತೆ ಇದ್ದಾಗ ಒಂದು ಯಾವುದೋ ಚಲೋ ಆಕೈತಿ. ಖರೆ ಈ ಸಂಘಟನೆ ಒಬ್ಬ ವ್ಯಕ್ತಿ ಏನ್ರಿ ಹೊರಗೆ ಹೋದ, ಒಂದು ಮನಿಯೊಳಗೆ ಒಂದು ಇಟ್ಟಂಗಿನೂ ಹೊರಗೆ ಬಂತು, ಗಾಡ್ ಏನಕ್ಕೈತ್ರಿ, ಅದ್ರ ಆಕೈತತ್ರಿ. ಅಂದ್ರೆ ಅಳಗ್ಯಾಡ್ತೈತ್ರಿ. ಗಾಡ್ ಏನಾಕೈತ್ರಿ, ಅಳಗ್ಯಾಡ್ತೈತ್ರಿ. ಅಕ್ಕಾರ ಗಾಡ್ ಅಳಗ್ಯಾಡ್ತೈತ್ರಿ. ಅದ್ರ ಯಾರ್ದು ಕತಿ ಅಂದ್ರೆ ರಾವಣದ ಕತಿ. ರಾವಣ ಯಾಕೆ ಸೋತ, ರಾಮಂದು ಯಾಕೆ ವಿಜಯ ಆತು? ರಾಮನ ತಮ್ಮ ವಿಭೀಷಣ್ ಹೊರಗೆ ಹೋದ, ತನ್ನ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದಕ್ಕೆ ರಾವಣದ ಸೋಲಾತು. ಅವಂದ ಸಾವು ಎಲ್ಲೈತಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ರಾವಣ ಸಾವು ಎಲ್ಲೈತಿ, ನಾಡಿ ಒಳಗೈತಂತ ನಾಭಿ ಒಳಗೆ ಐತಂತ ಹೇಳಿ ಕೊಟ್ಟವ್ರ ಯಾರ್ರಿ, ವಿಭೀಷಣ ರೀ. ಅಂದ್ರೆ ಹೇಳೋ ಭಾವೇನ್ರಿ, ಬಾಬಾನ ಮನೆಗೆ ವಿಘ್ನ ಯಾಕೆ ಬರ್ತೈತೆ? ಬಾಬಾ ಅದಕ್ಕೆ ಹೇಳ್ತೇನೆ, ಮೇ ಬ್ರಾಹ್ಮಣಕ ಮಾಲಾ ನೈ ಬಡಾವಂಗ, ನಾ ಮಾಲಾ ತಯಾರು ಮಾಡಂಗಿಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಯಾವ ಮಕ್ಳು ಯಾವಾಗ ಚೇಂಜ್ ಆಗ್ತಾರೋ ಗೊತ್ತಿಲ್ಲ. ಅದಕ್ಕೆ ರೀ ಖುಷಿದಿಂದ ದೊಡ್ಡ ಮನಸ್ಸು ಮಾಡ್ಕೊಂಡು ಎಲ್ಲಾರನ್ನೂ ಕೇಳೋಣ, ಎಲ್ಲರಿಗೂ ಮಾಡೋಣ ಅಂತ ಹೇಳಿ ಹೊಂಟ್ರಂದ್ರೆ ಬಾಬಾನ ಪ್ರತ್ಯಕ್ಷತೆ ಬೇಗ ಆಗ್ತೈತಿ. ಇಲ್ಲಾದ್ರೆ ಒಂದು ಈ ಸಂಘಟನೆ ಒಂದು ಆತ್ಮಾರೆ ಹೊರಗೆ ಹೋತು ಏನ್ರಿ, ಮುಗೀತ್ರಿ. ನಮ್ಮದು ಏನಾಕೈತ್ರಿ, ನಮ್ಮದು ಸೋಲ ಬಾಬಾನ ಪ್ರತ್ಯಕ್ಷತೆ ಮತ್ತು ಇನ್ನೂ ಲೇಟ್ ಆಕೈತಿ. ಒಂದು ಸಲ ಒಬ್ಬ ವ್ಯಕ್ತಿ ಅಂಗಡಿಗೆ ಬಂದಿರ್ತಾನೆ ರೀ. ಬಂದು ಏನು ಕೇಳ್ತಾನೆ ಅಂದ್ರೆ, ಬಾಳೆಹಣ್ಣು ಎಷ್ಟು ಅಂತ ಕೇಳ್ತಾನೆ ರೀ. 1 ಬಾಳೆಹಣ್ಣು, 2 ಬಾಳೆಹಣ್ಣು, 3 ಬಾಳೆಹಣ್ಣು ಇರ್ತಾವ್ರಿ. ಅಲ್ಲಿ ಇದಕ್ಕೆ ಒಂದೊಂದು ಬಾಳೆಹಣ್ಣು ₹1 ಅಂತ ಹೇಳ್ತಾನೆ ರೀ. ಮ್ಯಾಗ ತೂಗು ಹಾಕಿರ್ತೈತಿ ಬಾಳೆಹಣ್ಣು, ಅದು ಗುಚ್ಚಿರ್ತೈತಿ. ಹೊಣಿ ಏನು ಅದಿರ್ತೈತೆ ರೀ. ಅದಕ್ಕೆ ಎಷ್ಟು ಅಂದ್ರೆ ₹18 ಅಂತ, ಅಂದರೆ ಒಂದಕ್ಕೆ ₹1.5. ಇದಕ್ಕೆ ಯಾಕೆ ₹1 ಬಾಳೆಹಣ್ಣು, ಅದಕ್ಕೆ ಯಾಕೆ ₹18 ಅಂತ ಕೇಳ್ತಾನೆ ರೀ. ಅವಾಗ ಅವ್ನು ಹೇಳ್ತಾನೆ, ಗುಚ್ಚಕ್ಕೆ ಅದಕ್ಕೆ ಬೆಲೆ ಐತಿ, ಅದು ಗುಂಪುನಾಗ ಐತಂತ ಅದಕ್ಕೆ ₹18 ಐತಿ, ಇದು ಬೇರೆ ಐತಂತ ₹1 ಐತಿ. ಅದಕ್ಕೆ ನಾವು ಬಾಬಾನು ಕೇಳ್ತಾನೆ ರೀ, ಅಕ್ಕರೆಲ್ಲ ಕೊಟ್ಟು ಕೇಳ್ರಿ, ಸತ್ಯುಗ್ನಾಗ ಮಾಲಾ ತಯಾರಾಗೋದೈತಿ.
ಮಾಲಾನ ಪೋಣಿಸ್ಬೇಕಾದ್ರೆ ಒಂದ್ರ ಬಾಜುಗೆ ಜೋಡಿಸ್ತಾರೆ. ಅದು ಒಂದು ಮಣಿನೂ ಕೂಡ ಹೊರಗೆ ಬತ್ತಂದ್ರೆ ಸರ ಆಗಂಗಿಲ್ಲ. ಹಂಗೆ ಕೂಡ ಬಾಬಾ ಮಾಲೆಯನ್ನು ತಯಾರು ಮಾಡತ್ತಂದ್ರೆ ನಾ ಎಲ್ಲರ ಜೊತೆ ಬೆರೀಲೇಬೇಕು, ನಾ ಎಲ್ಲರ ಜೊತೆ ಹೊಂದ್ಕೊಳ್ಳೇಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಬಾಬಾ ಹೇಳ್ತಾರೋ ಇವತ್ತು ಮುರಳಿ ಹೋಗಿತ್ತು, ಎಲ್ಲರ ವಿಶೇಷತೆಯನ್ನು ನೋಡ್ಲಿಕ್ಕೆ ಕಲೀರಿ. ಇವು ಕಣ್ಣುಗಳು, ಕೇವಲ ಈ ಕಣ್ಣುಗಳು ಕ್ರಿಮಿನಲ್ ಅಂದ್ರೆ ಆ ದೃಷ್ಟಿಲೇ ನೋಡಬೇಡ್ರಿ. ನಮಗೆ ಸೂಕ್ಷ್ಮದಲ್ಲಿ ಹೋದ್ರೆ ಕ್ರಿಮಿನಲ್ ಅಂದ್ರೆ ಬೇರೆಯವರ ಕೆಟ್ಟ ಗುಣ ನೋಡೋದು ಕ್ರಿಮಿನಲ್ ರೀ. ನಮಗಂತೆ ನಾವು ಭಾಳ ಶಾನೆ ಆಯ್ತು, ಬುದ್ಧಿ ಭಾಳ ಚುರುಕಿರ್ತಾವ್ರಿ, ಬೇಗ ಮತ್ತೊಬ್ರದ್ದು ಅವನ್ ಕಾಣ್ತೈತಿ. ಶಾನೆ ಭಾಳ ಅದೇವಲ್ರಿ, ಬೇಗನೆ ಕಾಣ್ತೈತೆ. ಅವ್ರು ಅದಕ್ಕೆ ಮಾಡತ್ತಾರ, ಅವ್ರು ಇದಕ್ಕೆ ಮಾಡತ್ತಾರ ಅಂತ ಹೇಳಿ. ಆದ್ರೆ ಬಾಬಾ ಹೇಳ್ತಾರೆ ಏನಂದ್ರೆ ರೀ, ಈ ಕಣ್ಣುಗಳನ್ನ ಸಿವಿಲ್ ಆಗಿ ಮಾಡ್ಕೋರಿ ಎಲ್ಲರೂ, ಅಂದ್ರೆ ಸಂಘಟನೆ ಉಳಿತೈತಿ. ಯೋಚನೆ ಮಾಡ್ರಿಕೋರಿ, ನಮ್ಮ ಇದ್ರೋಗಿ ಆಶ್ರಮನಾಗ ಒಂದು 2, 3, 4 ದೊಡ್ಡ ರಿಟ್ರೀಟ್ನಾಗ 15 ಮಂದಿ ಇರ್ತಾರೆ, 20 ಜನ ಇರ್ತಾರೆ. ಯಾವ ಬ್ಲಡ್ ಕನೆಕ್ಷನ್ ಇಲ್ಲರಿ, ಯಾವ ರಿಲೇಷನ್ ಇಲ್ಲ, ಅಕ್ಕ ತಂಗಿ ಇಲ್ಲ, ಯಾರು ಇಲ್ಲ, ಏನಿಲ್ಲ. ಮಧುಬನ್ಗೆ ಹೋದ್ರೆ ಒಂದು ಕ್ಯಾಂಪಸ್ನಾಗ 2000 ಮಂದಿ ಐತ್ರಿ ಅಣ್ಣ. ಅವ್ರು ಹೆಂಗೆ ಹೊಂದ್ಕೋತಿರ್ಬೇಕು ಯೋಚನೆ ಮಾಡಿರಿ. ಯಾರು ಹೊಂದ್ಸ್ಕೋತಾರೆ ಅವರು ಬಾಬಾ ಇವತ್ತು ಮುರಳಿ ಹೇಳ್ದ, ಪರಿವಾರ ಅಂದಮೇಲೆ ಸ್ವಭಾವ ಸಂಸ್ಕಾರ ತಿದ್ದು ಬರುವ. ಒಬ್ರಿಗೆ ಫ್ಯಾನ್ ಬೇಕಾಗ್ತೈತಿ, ಒಬ್ರಿಗೆ ಫ್ಯಾನ್ ಬೇಕಾಗಿಲ್ಲ. ಒಬ್ರು ರಾತ್ರಿ ಓದೋರು ಇರ್ತಾರೆ, ಒಬ್ರಿಗೆ ಮುಂಚೆ ಒಬ್ರು ಲೈಟ್ ಬೇಕಾಗ್ತೈತಿ. ಈಗ ನೋಡ್ರಿ, ಒಂದು 5 ದಿವಸ ಹೋಗಿದ್ವಲ್ರಿ ಮೊನ್ನೆ ಮಧುಬನ್ ಬಟ್ಟಿಗೆ ಹೋಗಿದ್ವಲ್ರಿ. ಒಬ್ಬಕ್ಕೆ ಈಗ ಅಕ್ಕಾಗ ಥಂಡಿ ಹತ್ತೈತೆ ರೀ, ನನಗೆ ಅಕ್ಕ ಫ್ಯಾನ್ ಬೇಕತ್ರಿ. ಆಕೆ ಹಚ್ಚಕ್ರಿ, ನಾವು ಹೋಗಿ ಆಡ್ಸಕ್ರಿ. ನಾನೇಕ್ರಿ ಜ್ಯೋತಿ ಲೈಟ್ ನಂಗೆ ರಾತ್ರಿ ಬೇಕಂತಂದ್ರೆ ಬಾಬಂದೆ ಯಾಕೆ ಖರ್ಚು ಮಾಡೋದು, ನಾಕೆ ಲೈಟ್ ನಾವು ಕತ್ಲನಾಗ ಮಕ್ಕಳು, ನಂಗೆ ಕತ್ಲ ಆತಂದ್ರೆ ನಮ್ಗೆ ನಿದ್ದೆ ಹತ್ತಂಗೆ ಅಂತ ಆರ್ಸ್ ಮಾಡ್ಕೋತೀರಿ. ಏನು ಗಪ್ ಅಂತ ಹೇಳಿ ನಾನು ಅವ್ರು ಎಲ್ಲರೂ ಬಂದ್ಮೇಲೆ ನಾನು ಬಾಬನ ರೂಮ್ದಿಂದ ಲಾಸ್ಟ್ ಲೇಟಾಗಿ ಬಂದು ಮಕ್ಕೊಂಡು ಹೋಗ್ತಿದ್ದೆ. ಮತ್ತು ಏನು ಮಾಡೋದು, ಹಿಂಗೆ ಇರ್ತೈತ್ರಿ ಅನ್ನೋರು. ಒಂದು 5 ದಿವಸ ಹೋದಾಗ ಹಿಂಗೆಲ್ಲ ಮಾಡಿರ್ತಾರೆ. ಮತ್ತು ನಾವು ಹಾಸಿಗೆ ಏನ್ರ ನಾವು ಸಾಮಾನು ಇಟ್ಟಿರ್ತೀವಿ, ಅದು ಜಾಗ ಕಾಯ್ತದ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಅರ್ಥ ಆಯ್ತು ಯಾಕೋರಿ, ಇಷ್ಟೆಲ್ಲ ಇರ್ತದೆ. ಕರೆ ನಾವೇನಾಗ್ಬೇಕ್ರಿ, ನಾವೇನು ಮಾಡ್ಕೋಬೇಕ್ರಿ, ಹೊಂದ್ಕೋಬೇಕಾದ್ರೆ ಸೇಫ್ಟಿ ಐತಿ. ಬಾಬಾ ಮುರಳಿ ಹೇಳ್ಯಾರಿ, ಸಂಘಟನೆಯೊಳಗೆ ಮಾಯಾ ಬರಂಗಿಲ್ಲ ಅಂತ ಹೇಳನ್ರಿ. ಇಲ್ಲ ಒಬ್ಬರ ಇದ್ವಿ ಅಂತ ತಿಳ್ಕೋರಿ, ಮಾಯಾ ಸೇರ್ಕೋತೈತೆ. ಮೊಬೈಲ್ದ್ರೆ ಮಾಯಾ ಸೇರ್ಕೋತೈತೆ, ಹಿಂಗೆ ಮಾಡ್ಕೋತಾರೆ, ಮೊಬೈಲ್ ಹೋಗ್ತೈತೆ. ಇಲ್ಲ ಚಿಂತನೆ ನಡಿತೈತಿ, ಏನರ ನಡಿತೈತೆ. ಅದಕ್ಕೋಸ್ಕರ ಈ ಸೇಫ್ಟಿ ಉಳ್ಕೋಬೇಕಂದ್ರೆ ನಾವು ಸಂಘಟನೆಯೊಳಗೆ ಬರಲೇಬೇಕು, ಇಲ್ಲಾಂದ್ರೆ ನಮಗೆ ಆಪ್ಷನ್ ಇಲ್ಲ. ನಾವು ಯಾಕೆ ಒಬ್ಬರೇ ಇರ್ಬೇಕು ಅನ್ನಿಸ್ತೇವೆ ಗೊತ್ತೈತಿ, ಹೇಳ್ತೇನೆ ಕೇಳಿ. ನಾವು ಯಾಕೆ ಒಬ್ಬರೇ ಇರ್ಬೇಕಂದ್ರೆ ನಮ್ಗೆ ನಡೀತಿರ್ತೈತಿ, ಮನ್ಯಾಗ ನಮ್ದು ಕೇಳ್ತಿರ್ತಾರೆ ಎಲ್ಲರೂ, ಅದಕ್ಕೆ ನಮ್ಗೆ ಖುಷಿ ಆಗ್ತಿರ್ತೈತಿ. ಖರೆ ತಪ್ಪು ರೀ ಅದು. ಯಾಕೆ ಗೊತ್ತಂದ್ರೆ ನಮ್ದು ನಡಿಬಾರ್ದ್ರಿ. ಯಾಕೆ ಹೇಳ್ರಿ, ನಮ್ದು ನಡೀಲಿಲ್ಲ ಅಂದ್ರೆ ಅಷ್ಟು ಶಕ್ತಿಗಳು ಜಾಗೃತ ಆಗ್ತವ್ರಿ, ಅಷ್ಟು ಶಕ್ತಿಗಳು ಜಾಗೃತ. ಯಾಕಂದ್ರೆ ಯಾವಾಗಲೂ ನಮ್ದೇ ನಡೀತಾ ಇತ್ತಂದ್ರೆ ಒಂದು ದಿವಸ ಯಾರು ಅದನ್ನು ಕಟ್ ಮಾಡ್ರ ಅಹಂಕಾರಿಗೆ ಧಕ್ಕೆಯಾಗಿ ಕಣ್ಣ ನೀರು ಧಳ ಅಳಿತಾವ. ಮೊದಲು ಕೇಳ್ತಿದ್ರು, ಈಗ ಕೇಳಂಗಿಲ್ಲ. ಮೊದಲು ನಡೀತಿತ್ತು, ಈಗ ನಡೆಯಂಗಿಲ್ಲ. ಸ್ಥಿತಿ ಕೆಟ್ಟು ಬಿಡ್ತೈತಿ. ಅದಕ್ಕೋಸ್ಕರ ಯಾವತ್ತು ನಮ್ದು ನಡೆಯಂಗಿಲ್ಲ ಅವತ್ತು ಖುಷಿಯಾಗ್ರಿ. ಯಾಕಂದ್ರೆ ನನ್ನ ಅಷ್ಟು ಶಕ್ತಿಗಳು ಜಾಗೃತ ಆಗಕತ್ತು. ನನ್ನ ಸಹನ ಶಕ್ತಿ ಜಾಗೃತ ಆಗ್ತೈತಿ, ನನ್ನ ಸಮಾವೇಶ ಶಕ್ತಿ ಜಾಗೃತ ಆಗ್ತೈತಿ, ನನ್ನ ಹೊಂದಾಣಿಕೆ ಶಕ್ತಿ ಜಾಗೃತ ಆಗ್ತೈತಿ, ನನ್ನ ಪರಕ್ನಿಕೆ ಶಕ್ತಿ ಜಾಗೃತ ಆಗ್ತೈತಿ ಅಂತ ತಿಳ್ಕೊಂಡು ನಡೆಯೋದ್ರಿಂದ, ಇಲ್ಲಾದ್ರೆ ಭಗವಂತ ಕೊಟ್ಟಂಥ ಅಷ್ಟು ಶಕ್ತಿಗಳನ್ನ ನಾವು ಯೂಸ ಮಾಡಲಿಲ್ಲ ಅಂದ್ರೆ ಆ ಆಸ್ತಿ ತೊಗೊಂಡು ಏನು ಮಾಡೋದ್ರಿ? ಅದಾವ್ರಿ ನಮ್ಮ ಕಡೆ ಅಷ್ಟು ಶಕ್ತಿಗಳು. ಅದಕ್ಕೆ ನಾವು ಒಬ್ಬರೇ ಇರ್ಬೇಕು ಅನ್ನಿಸ್ತೈತೆ ರೀ. ಅವಾಗ ಯಾರು ನಮ್ದು ಏನು ಕೇಳಿದ್ರು ನಡಿತೈತಿ, ನಾವು ಅವ್ರಿಗೆ ಯಾರಿಗೆ ಹೇಳಿದ್ರು ಅವ್ರು ನಮ್ಮ ಮಾತು ಕೇಳಿಲ್ಲದು ನಡಿತೈತೆ. ನಾವು ಆರಾಮ ಅದೇವ್ರಿ, ನಾವು ಆರಾಮ ಅದೇವ್ರಿ. ಏನು ಯಾರನ್ನ ಹೇಳೋದು ಬೇಡ, ಯಾರನ್ನ ತಿದ್ದದ್ದು ಬೇಡ, ಯಾರನ್ನ ಏನೂ ಮಾಡಬಾರ್ದು, ಹಿಂಗೆ ಅನಿಸ್ತೈತೆ. ಒಮ್ಮೆ ಮನಸ್ಸು ಹಂಗೆ ಅನಿಸ್ತೈತೆ. ಯಾರ ಜೊತೆ ತಲೆ ಎದ್ದು ಕೊಡ್ಕೋದತ್ತೆ, ಯಾರ ಜೊತೆ ಏನು ತಲೆ ಹೊಡ್ಕೋದು ಬೇಕಾಗಿಲ್ಲ ರೀ. ನಮ್ಮ ಸಹನ ಶಕ್ತಿ ಜಾಗೃತ ಆದ್ರೆ ಸಾಕ್ರಿ, ನಮ್ಮ ಸಮಾವೇಶ ಶಕ್ತಿ ಜಾಗೃತ ಆದ್ರೆ ಸಾಕ್ರಿ. ಆಮೇಲೆ ನಮ್ಗೆ ಎಲ್ಲರಿಗೂ ಸೇರಕ್ಕೆ ಹಿಡಿತೈತಿ, ಎಲ್ಲರ ಜೊತೆ ಹೊಂದ್ಕೋಕೆ ಹಿಡಿತೈತಿ. ಇದು ಹೆಂಗಂದ್ರೆ ಇದು ರಾಸ ಆಡ್ದಂಗೆ ರೀ. ನಮ್ಗೆ ರಾಸ ಬೇಡ ಅನ್ನತ್ತೀವ್ರಿ ನಾವು. ಅವ್ರ ಕೋಲ್ ಹಿಂಗೆ ನೋಡಿರ್ಬೇಕಾದ್ರೆ ಕೋಲಾಟ ಹೊಡಿಬೇಕೈತೆ, ಡ್ಯಾನ್ಸ್ ಮಾಡ್ತಿರ್ತಾರಲ್ರಿ, ರಾಸ ಆಡ್ತಿರ್ತಾರೆ ಕೃಷ್ಣ ಜನ್ಮಾಷ್ಟಮಿಗೆ. ಕೋಲ್ ಹಿಂಗೆ ಬಡಿ ಹೆಂಗಿಲ್ರಿ ಅವ್ರ ಕೋಲ್ ಹಿಂಗೆ ಬಡಿತಾರೆ, ಅವ್ರ ಕೋಲ್ ಹಿಂಗೆ ಬಡಿತಾರೆ, ಅಪೋಸಿಟ್ ಬಡಿತಾರೆ ಅಕ್ಕೋರ. ಹಾಂ ಅಲ್ರಿ, ಕೋಲ್ ಅಪೋಸಿಟ್ ಹೊಡಿತಾರೆ. ಅಂದ್ರೆ ನೀ ಹಿಂಗೆ ಹೋದಂದ್ರೆ ನಾ ಹಿಂಗೆ ಹೋಗೋಕೆ,
ನೀ ಹಿಂಗೆ ಮಾತಾಡೋದಂದ್ರೆ ನಾ ಹಿಂಗೆ ಹೇಳಕ್ಕೆ ನಾ ಇವತ್ತು ಸೇವಾ ನಾವು ಅಲ್ಲಿ ಮಾಡೋಣ ನಡೀರಿ ಅಂದ್ರೆ ನಾವೇನಂತೀವಿ ನಾ ಇಲ್ಲಿ ಮಾಡೋಣ ಅಂತೀವಿ. ಈಗ ನೋಡ್ರಿ ನೀನೇ ನೋಡ್ರಿ ಅಕ್ಕೋರು ಅನ್ನತ್ತಾರ ಇಲ್ಲಿ ಮಾಡೋಣ ಅಂತ ಅಕ್ಕೋರು ನೋಡ್ತೀರ ನೋಡ್ರಿ ಗೊಡ್ಗೇರಿ ಹೋಗಿ ನಡೀತೈತೇನ್ರಿ ಹಿಂಗೆ ರೀ ಇದು ನಾವು ಇಲ್ಲಿ ಅವರ ಗೊಡ್ಗೇರಿ ಅರ್ಥ ಆಗ್ತೈತೆ ರೀ ನಿಮ್ಗೆ ಹಿಂಗೆ ಆಗ್ತಿರ್ತೈತೆ. ಅವಾಗ ಏನು ಮಾಡ್ಬಿಡೋದು ಗಪ್ಪ ಆಗ್ಬಿಡೋದು ದೊಡ್ಡವ್ರು ಏನು ಹೇಳ್ತಾರೆ ಮುಗೀತು ನಿಮಗೆಲ್ಲ ಅನ್ನಿಸ್ತೈತೆ ಇಲ್ಲಿ ಮಾಡಿರಿ ಮುಗೀತು ಬಾಲಕ ರಾಯಿ ಹೇಳೋದು ಬಾಲಕಾಗಿ ಗಪ್ ಕೂತ್ ಬಿಡೋದು. ಅರ್ಥ ಆಯ್ತು ಕರ ಅಪೋಸಿಟ್ ಆತಂದ್ರನ ರಾಸ್ ಎಷ್ಟು ಚಂದ ಕುಣಿಯತ್ತಾರ ನೋಡ್ರಿ ಎಷ್ಟು ಚಂದ ರಾಸ್ ಮಾಡತ್ತಾರ ನೋಡ್ರಿ. ಇಬ್ರು ಅಪೋಸಿಟ್ ಇದ್ರು ಕೂಡ ಎಷ್ಟು ಚಂದ ಮಾಡತ್ತಾರ. ಇಬ್ರು ಸೇಮ್ ಮಾಡಕತ್ತಾರ ಅದೇನು ಚಲೋ ಅನ್ಸಾಕ ಇಬ್ರು ಅಪೋಸಿಟ್ ಆದ್ರೂ ಕೂಡ ಎಷ್ಟು ಚಂದ ಮಾಡತ್ತಾರ್ರಿ ಅಂತಾರೆ. ಹಂಗಾಕೋರ ಎಲ್ಲರೂ ಬಾಬಾನ ಮುರಳಿ ಒಳಗೆ ಬಾಬಾ ಸ್ಪಷ್ಟ ಹೇಳ್ತಾರೆ ನಾವು ನಂಬರ್ ವಾರ್ ಅದೇವಿ. ಎಲ್ಲರೂ ಡಿಫ್ರೆಂಟ್ ಅದೇ ಎಲ್ಲರೂ ಒಬ್ರಿಗತ್ತೆ ಒಬ್ರಿಲ್ಲ ಕರೆ ಎಲ್ಲರೂ ವಿಶೇಷ ಅದೇ. ಇದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಒಬ್ರಿಗತ್ತೆ ಒಬ್ರಿಲ್ಲ ಕರೆ ಎಲ್ಲರೂ ವಿಶೇಷ ಅದೇ. ಕರೆ ನನಗೆ ನಾ ಎಷ್ಟು ವಿಶೇಷ ಅಂತ ತಿಳ್ಕೊತೀವಲ್ಲ ಹಂಗೆ ಮತ್ತೊಬ್ಬರು ಅಷ್ಟ ಅದಾರ. ನೀವು ಯಾವತ್ತು ಮತ್ತೊಬ್ಬರಿಗೂ ಕಿಮ್ಮತ್ತು ಕೊಡಕ್ಕೆ ಕಳಿತೀರಿ ಈ ಸಂಘಟನೆ ಒಳಗೆ ನಿಮ್ಗೆ ಕಿಮ್ಮತ್ತು ಸಿಗ್ತೈತ್ರಿ. ಕಿಮ್ಮತ್ತು ಬರಲಿ ಅಂದ್ರೆ ಕಿಮ್ಮತ್ತು ಸಿಗಂಗಿಲ್ಲ. ಕೊಟ್ರನ ಸಿಗೋದು ಕೊಡಲಿಲ್ಲ ಅಂದ್ರೆ ಸಿಗಂಗಿಲ್ಲ. ನನಗೆ ಸಿಗಲಿ ತಾನಾಗೆ ಬರಲಿ ಅಂದ್ರೆ ನೀವು ಎಷ್ಟು ಯಾರೇ ಇರಲಿ ಈ ಸಂಘಟನೆಗೆ ಒಂದು ಸಣ್ಣ ಹುಡುಗಿ ಈಗ ಜಸ್ಟ್ ಬಂದಿದ್ರೂ ಕೂಡ ಭಗವಂತ ಬಾಬಾ ಹೇಳ್ತಾನೆ ಕುछ ವಿಶೇಷತೆ ನಹಿ ಹೇ ಬಾಬಾ ಕೋ ತೋ ಜಾನಾ ಹೇ ನಾ. ಏನು ವಿಶೇಷತೆ ಇರಲಿಲ್ಲ ಅಂದ್ರೆ ಬಾಬಾ ಅಂದರೆ ತಿಳ್ಕೊಂಡ್ರಲ್ಲ ಅದನ್ನ ತಿಳ್ಕೊಂಡು ಗೌರವ ಕೊಡ್ರಿ. ಯಾರೇ ಇರ್ರಿ ನಾವೇನು ಮಾಡ್ತೇವೆ ನಾವು ದೊಡ್ಡವ್ರು ಅದೇವ್ರಿ ನಾವು ಸೀನಿಯರ್ ಅದೇವ್ರಿ ನಾವು 8 ವರ್ಷದವ್ರಿ ನಾವು 8 ವರ್ಷದವ್ರಿ ಅಂತ ತಿಳ್ಕೊಂಡು ಅವಕ್ಕೆ ಕಿಮ್ಮತ್ತು ಕೊಡತ್ತೆ. ಅವ ಆತ್ಮನ ಅದಾವ್ರಿ ಅವ್ರಂತ ಹಾಂ ಇರ್ಬೇಕ್ರಿ ನನಗಂತ ಏನು ಕಾಣಿಸವಲ್ಲು ನಿಮ್ಮಲ್ಲಿ ಅವ್ರಿಗೆ ಅನಿಸ್ತೈತಿ ನೀವು ಇರ್ಬೇಕು ಯಾಕಂದ್ರೆ ನನಗೇನು ಕಾಣಿಸವಲ್ಲು. ಯಾಕಂದ್ರೆ ಈಗಿನವ್ರು ಏನು ನೋಡಕ್ಕೆ ಬಯಸ್ತಾರೆ ಪ್ರಾಕ್ಟಿಕಲ್ ನೋಡಕ್ಕೆ ಬಯಸ್ತಾರೆ. ಪ್ರಾಕ್ಟಿಕಲ್ ನಿಮ್ದು ಕಾಣಬೇಕದ ನಿಮ್ದು ಮುಖದ ಕಾಣಬೇಕ ನಿಮ್ಮಲ್ಲಿ ಪವಿತ್ರತೆ ಕಾಣಬೇಕು ನಿಮ್ಮಲ್ಲಿ ಯೋಗದ ಲಕ್ಷಣ ಕಾಣಬೇಕು ನಿಮ್ಮಲ್ಲಿ ಮ್ಯಾನರ್ಸ್ ಕಾಣಬೇಕು ಅಂದ್ರೆ ಕಿಮ್ಮತ್ತು ಕೊಡ್ತಾರೋ. ನಾವು ಸೀನಿಯರ್ ಅದ ಯಾರು ಕೊಡ್ತಾರ್ರಿ ಯಾರು ಕೊಡೋದಿಲ್ರಿ ಈಗಿನವ್ರ. ಅದಕ್ಕೆ ಈ ಸಂಘಟನೆ ಸತ್ಯದಲ್ಲಿ ಬರಬೇಕಂದ್ರೆ ಈ ಸಂಘಟನೆಯಲ್ಲಿ ಪ್ರತಿಯೊಬ್ಬರು ವಿಶೇಷತೆ ನೋಡ್ರಿ ಶುಭ ಭಾವನೆ ಶುಭ ಕಾಮನೆಯನ್ನು ಕೊಡ್ರಿ ಗೌರವ ಕೊಡ್ರಿ ಗೌರವ ತಗೊಳ್ರಿ ಅವಾಗ ಸದಾ ಕಾಲ ಖುಷಿಯಾಗಿರ್ತೀರಿ. ಇದನ್ನು ಬಿಟ್ರಿ ಸಂಘಟನೆ ಬಾಬಾ ಒಂದ್ಸಲ ಮಮ್ಮ ಮತ್ತು ಸಣ್ಣವರು ಎಲ್ಲ ಯಾರೋ ಇದ್ರು ಫೋಟೋನ ಅಡ್ಜಸ್ಟ್ ಮಾಡತ್ತಿದ್ರತ್ತ ಫೋಟೋ ಇಡಾಕತ್ತಿದ್ರತ್ತ. ಆ ಫೋಟೋನ್ಯಾಗ ಒಬ್ಬರದ ಮಮ್ಮ ಏನು ಮಾಡತ್ತಿದ್ರೆ ಯಾರು ಬಿಟ್ಟು ಹೋಗ್ಯಾರಲ್ಲ ಅವ್ರದ್ದು ಮಮ್ಮ ಫೋಟೋ ತೆಗಿಯಾಕತ್ತಿದ್ರು ತೆಗೆದು ಒಯ್ಯತ್ತಿದ್ರಂತ. ಯಾರು ಅದಾರ ಅವ್ರದಟ್ಟ ಫೋಟೋ ಆಲ್ಬಮ್ನ್ಯಾಗ ಹಾಕಾಕತ್ತಿದ್ರತ್ತ. ಅವಾಗ ಸಣ್ಣವ್ರು ಅಕ್ಕೋರು ಕೇಳಿದ್ರತ್ತ ಮಮ್ಮ ಇವ್ರು ಯಾಕೆ ಬಿಟ್ಟು ಹೋದರು. ಮಮ್ಮ ಒಂದೇ ಮಾತು ಅಪ್ನಿ ಅವಗುಣ ಸೇ ಹಿ ಗಯೇ ಹೇ. ಅವ್ರು ಅವಗುಣಕ್ಕೆ ಅವ್ರು ಹೋಗ್ಯಾರ. ಯಾಕೆ ಅವಗುಣಕ್ಕೆ ಒಂದು ಅಹಂಕಾರ ಬಂದೈತಿ ಒಂದು ವಹಂಬ್ರೆ ಬಂದೈತಿ. ಒಂದು ಅಹಂಕಾರ ಬಂತು ಅಥವಾ ಒಂದು ಅಪಮಾನರೇ ಆಯ್ತು. ಇವೆರಡು ಕಾರಣಕ್ಕೆ ಏನು ಮಾಡಿಬಿಟ್ರು ಬಾಬಾನ ಬಿಟ್ಟು ಹೋಗ್ಬಿಟ್ರು. ಕರೆ ಲಾಸ್ ಯಾರದ್ರಿ ಅವ್ರದ ಲಾಸ್ ಆಕೈತಿ. ಅದಕ್ಕೆ ಇದು ವಿಶ್ವ ಪರಿವರ್ತನೆ ಕಾರ್ಯ ಐತ್ರಿ ಏಕಮತ. ಒಬ್ಬರೇ ಹೇಳೋದು ಕೈ ನಾವು ಜೋಡಿಸೋದು ಒಬ್ರು ಹೇಳೋದು ಕೈ ನಾವು ಜೋಡಿಸಿದ್ವಂದ್ರೆ ನಮ್ದು ಏನಾಗಬೇಕೈತೆ ನಾವು ಎದಕ್ಕೆ ಬಂದೇವ್ರಿ ಇಲ್ಲಿ ಬಾಬಾನ ಪ್ರತ್ಯಕ್ಷತೆಗೆ ಬಂದೇವಿ. ನಾನು ಬದಲಾಗಿ ತಾವು ಅನ್ರಿ ನಂದು ಅನ್ನಕ್ಕೆ ಹೋಗ್ಬೇಡ್ರಿ. ತಮ್ಮದು ನಮ್ಮದು ಬೇಡ್ರಿ ತಮ್ಮದು ನಿಮ್ದು ಸುಮ್ಮನೆ ನಿಮಿತ್ತಗದೇವ ಅಷ್ಟ ನಿಮ್ದು ಎಲ್ಲ ನಿಮ್ಮಿದ್ದ. ಇಷ್ಟು ಕಲ್ತು ಬಿಡ್ರಿ 2 ಶಬ್ದ ತೆಗೆದು ಹಾಕ್ರಿ ಜೀವನ್ಯಾಗ ನಂದು ನಿಮ್ದು ಅನ್ನೋದು ಕಲ್ತು ಬಿಡ್ರಿ ಸಂಘಟನೆ ಹೋಗ ಭಾಳ ಚಂದ ಬೆಳಿತೈತಿ. ಈಗ ನನಗೆ ಒಂದು ಎಕ್ಸಾಂಪಲ್ ಯಾರಂದ್ರೆ ನಿರ್ಮಲ ಅಕ್ಕೋರು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಅವ್ರು ಬಂದ್ರೆ ಆ ಮನ್ಯಾಗ ಅದಾರ. ಮತ್ತು ಅಜ್ಜಿ ಅದಕ್ಕೆ ಆರಾಮದಲ್ರಿ ಸೊಸೆ ಜೊತೆ ತಿಡ್ಡಿಲ್ಲ ಯಾರ ಜೊತೆ ತಿಡ್ಡಿಲ್ಲ ಏನಿಲ್ಲ. ಯಾಕ್ರಿ ಎದ್ರಿಗೂ ಹೋಗಂಗಿಲ್ಲ ಎದ್ರಿಗೂ ಹೋಗಂಗಿಲ್ಲ. ನಾ ಅದನ್ನೇ ಯೋಚನೆ ಮಾಡಿದೆ ಈ ಒಂದು ಮನ್ಯಾಗ ಅವರು ಬಂದ್ರತ್ತ ಹೆಂಗ್ರಿ ಎದ್ರಿಗೂ ಹೋಗಂಗಿಲ್ಲ. ಕರೆದ್ರೆ ಬಂದ್ವಿ ಕೇಳಿಲ್ಲ ಬಿಡಲಿಲ್ಲ ಬೇಡ್ರಿ ದೊಡ್ಡ ಭಾರಿ ಅದ ನೋಡ್ರಿ ಅವ್ರ. ಅಂದಾಗನ ಏನಾಕೈತ್ರಕ್ಕಾರ ಮನಿ ಸಂಘಟನೆ ಹೆಚ್ಚಾಕೈತಿ. ಅದಕ್ಕೋಸ್ಕರ ರೀ
ಮತ್ತು ಇನ್ನೊಂದು ಮಾತೇನಂದ್ರೆ ಬಾಬಾನ ಮನೆಯೊಳಗ ನಿರ್ವಿಘ್ನ ಆಗಲಿ, ಮಧುಬಣ್ಣ ನಿರ್ವಿಘ್ನ ಆಗಲಿ, ನಮ್ಮ ಝೋನ್ ನಿರ್ವಿಘ್ನ ಆಗಲಿ, ಎಲ್ಲರೂ ನಿರ್ವಿಘ್ನ ಆಗ್ಬೇಕಂದ್ರೆ ಒಂದು 15 ನಿಮಿಷ ಒಂದೇ ಟೈಮ್ನಾಗ ಸಂಘಟನೆಯಾಗಿ ಯೋಗ ಮಾಡೋದ್ರಿಂದ ಭಾಳ ತಾಕತ್ತೆ. ಅಕ್ಕೋರು ಒಂದೊಂದು ಸಲ ಬಟ್ಟೆ ಹಿಡ್ಕೊಂಡಿರ್ತಾರೆ, ಒಮ್ಮೆ ಬರ್ತೇವ್ರಿ ಒಮ್ಮೆ ಬರೋಂಗಿಲ್ಲ. ನೀವು ಒಬ್ಬರೇ ಯೋಗ ಮಾಡೋದಕ್ಕೆ ಕೂಡಿ ಯೋಗ ಮಾಡೋದಕ್ಕೆ ಭಾಳ ವ್ಯತ್ಯಾಸ ಐತ್ರಿ. 15 ನಿಮಿಷ ಆದರೂ ದಿವಸ ಸಾಯಂಕಾಲ ಎಲ್ಲರೂ ಕೂಡಿ ಒಂದೇ ಟೈಮ್ ಮಾಡಿಕೊಂಡು ಬಾಬಾನ ಮನೆ ಪ್ರತಿ ಮಧುಬನ್ ಪ್ರತಿ ಏನಿರಲಿ, ಯಾಕಂದ್ರೆ ಅದನ್ನೇ ಏನಿಲ್ರಿ, ಒಂದು ಇಟ್ಟಂಗೆ ಹೊರಗೆ ಹೋತು ಏನ್ರಿ ಮುಗೀತ್ರಿ, ಬಾಬಾನ ಕಾರ್ಯ ಲೇಟ್ ಆಕೈತಿ. ಅದಕ್ಕೋಸ್ಕರ ಬಾಬಾನ ಮನೆ ನಿರ್ವಿಘ್ನ ಮತ್ತು ಮಧುಬನ್ ನಿರ್ವಿಘ್ನ, ಇದ್ರ ಜೊತೆಗೆ ನಮ್ಮ ಮನೆ ನಿರ್ವಿಘ್ನ ಆಗೇ ಬಿಡ್ತೈತ್ರಿ. ನಮ್ಮ ಜೋನ್ ನಾವು ಅದು ನಿರ್ವಿಘ್ನ ಆಗೇ ಬಿಡ್ತೇವೆ. ಸೊ ಈ ರೀತಿ ಒಂದು 15 ನಿಮಿಷ ಒಂದೇ ಟೈಮ್ನಾಗ ನೀವು ಕೂಡಿ ಯೋಗ ಮಾಡಿದ್ದೇ ಆದರೆ ಬಾಬಾನ ಕಾರ್ಯ ಏನ್ರಿ ಲೇಟ್ ಅಂತೂ ಆಗಂಗಿಲ್ಲ ರೀ. ಓಂ ಶಾಂತಿ. ಇದು ಒಂದು ನೆನಪು ಬಂತ್ರಿ, ನೆನಪು ಹೇಳ್ತೇನೆ ರೀ. ಏನಂದ್ರೆ ಮೊದಲಿನವ್ರು ಯಾರೇ ಬಂದು ಹಿಂಗೆ ಮಾಡಿದ್ರು ಬಾಬಾ ಅವ್ರು ಹಂಗೆ ಮಾಡಿದ್ರು ಅಂತ ಹೇಳಿ ಮಮ್ಮನ ಮುಂದೆ ಬಾಬಾನ ಮುಂದೆ ಬಂದು ಹೇಳಿದ್ರೆ ಬಾಬಾ ಅವ್ರು ಕೂತ್ಕೊಂಡು ಮೊದಲು ಒಂದು 10 ನಿಮಿಷ ಅವ್ರ ವಿಶೇಷತೆ ಹೇಳಂತಂತಿದ್ರತ್ರಿ. ಅವ್ರ ವಿಶೇಷತೆ ಹೇಳ್ಕೋತ ಎದಕ್ಕೆ ಹೇಳಕ್ಕೆ ಬಂದೇನೋ ಅವಾಗ ಚೇಂಜ್ ಅಕ್ಕೋರ ಅವ್ರ ವಿಶೇಷತೆ ಹೇಳ್ಕೊಳ್ಕೊಳ್ಳಿ ಇಟ್ಟೆಲ್ಲ ಅದಾವ, ಅದು ಒಂದು ಐತೆ, ಅದನ್ನ ಯಾಕೆ ನಾವು ನೋಡ್ಬೇಕಂತ ಅವ್ರಿಗೆ ಅನಿಸ್ತಿತ್ತ ಬಿಟ್ಟು ಬಿಡ್ತಿದ್ರತ್. ಅಕ್ಕೋರು ಮೊದಲು ಬರೀ ವಿಶೇಷತೆ ಹೇಳೋದನ್ನು ಚಿಟ್ಚಾಟ್ ಮಾಡ್ತಿದ್ರತ್ರಿ. ಯೋಚನೆ ಮಾಡ್ರಿ ಅನ್ನೋರು 300 ಜನ ಒಂದೇ ಬಿಲ್ಡಿಂಗ್ನಾಗ ಇದ್ರಿ. ಮೊದಲಿನವ್ರು ಒಂದೇ ಬಿಲ್ಡಿಂಗ್ನಾಗ ಒಂದೇ ಮಹಲ್ನಾಗ 300 ಜನ ಇದ್ರಿ. ಅಲ್ಲೂ ತಿಡ್ಡು ಬರತ್ತಿತ್ತಲ್ರಿ ಅವಾಗ್ರಿ ಅಕ್ಕೋರ. ಅದಕ್ಕೆ ವಿಶೇಷತೆನೇ ಹೇಳೋದು निम्ता विशेष और बाबा है जो विशेषता को गुण ग्राही करता है ना वो खुद विशेष बन जाता है. ಎಲ್ಲದ್ರಾಗೂ ವಿಶೇಷತೆ ನೋಡು, ಇವ್ರು ಹೆಂಗೆ ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ ಅದ್ರ ನೋಡ್ಕೊಂಡು ಅವಾಗ ಅನಿಸ್ತೈತೆ ವಾ ಬಾಬಾ ವಾ ನಿನ್ನ ಮಕ್ಕಳಿಟ್ಟು ಭಾರಿ ಅದಾರ, ನೀ ಹೆಂಗಿರ್ಬೇಕು. ಅದು ವರ್ಣನೆ ಆದ್ರೆ ಖುಷಿ ಯಾಕಿಲ್ರಿ ನಮ್ಗೆ, ಖುಷಿ ಯಾಕೆ ತಲೆಯಾಗ ಬೇರೆಯವ್ರದ್ದು ಅವಗುಣ ಐತ್ರಿ, ಅದಕ್ಕೆ ಖುಷಿ ಇಲ್ಲ. ವಿಶೇಷತೆ ನೋಡಕ್ಕಿಲ್ರಿ, ಗುಣಗಾನ ಮಾಡ್ರಿ ಅವ್ರು ಕೂತ್ಕೊಂಡು, ನೀವು ವಿಶೇಷ ಆಗ್ತಿರ್ವದ್ಲಿನ. ಓಂ ಶಾಂತಿ ರೀ. एक धरा है एक गगन एक सकल संसार है, एक पिता के हम बच्चे एक विश्व परिवार है, एक बने हम नेक बने हम विश्व एकता लाए, आए अपनी इस धरती को सुंदर स्वर्ग बनाए. अलग अलग है शरीर सबके, सबके अंदर एक आत्मा, सबका मालिक सबका ईश्वर, एक पिता परमात्मा. विश्व एकता विश्व प्रेम से विश्व में शांति आएगी, एकता में ताकत है, सुख शांति बरसाएगी. विश्व एकता ला करके हम आए विश्व बचाए, आए अपनी इस धरती को सुंदर स्वर्ग बनाए. एक एक मिल जाने से मुश्किल हल हो जाती है, रंग बिरंगे फूलों से बगिया शोभा बढ़ जाती है. विश्व एकता महायज्ञ में स्वार्थ को स्वाहा कर दो, मैं और मेरा किया होती यही परम पिता ने चाहा.
शिव संदेश सुनाए, आए अपनी इस धरती को सुंदर स्वर्ग बनाए। ओम शांति। ಥ್ಯಾಂಕ್ ಯು. ನೋಡ್ರಿ ಎಷ್ಟು ಚಂದ ಐತೆ ಹಾಡು.